RCB ಗೆದ್ದ ನಂತರದ ಬೆಳವಣಿಗೆ ಈಗಾಗಲೇ ಅದರ ಬಗ್ಗೆ ಎಲ್ಲ ರೀತಿಯ ವಿವರಣೆ ಕೊಟ್ಟಿದ್ದೇನೆ. ಸರ್ಕಾರ ಗಂಟೆ ಒಂದೊಂದು ತೀರ್ಮಾನಗಳು ಮಾಡ್ತಾ ಇದ್ದಾರೆ. ನೋಡೋಣ ಅಲ್ಟಿಮೇಟ್ಲಿ ಏನು ಮಾಡ್ತಾರೆ ನೋಡೋಣ. ಬೆಳಗ್ಗೆನೂ ಮಾತಾಡಿದ್ದೀನಿ, ಇದೇ ವಿಷಯನೇ ಬೆಳಗ್ಗೆನೂ ಮಾತಾಡಿದ್ದೀನಿ. ಈಗ ಒಂದು ಮ್ಯಾಜಿಸ್ಟ್ರೇಟ್ ತನಿಖೆ ಅಂದರು, ಇನ್ನೊಂದು ಅದೇನೋ ನ್ಯಾಯಾಂಗ ತನಿಖೆ ಅಂದರು, ಈಗ CID ತನಿಖೆ ಅಂತಾರೆ. ಅಂತಿಮವಾಗಿ ಯಾವ ತನಿಖೆ ವರದಿಯನ್ನು ಅಕ್ಸೆಪ್ಟ್ ಮಾಡ್ತಾರೆ? ಇದೊಂದು ಸರ್ಕಾರ ಅಂತ ಕರೀತೀರ? ಯಾವುದಾದ್ರೂ ಒಂದು ತೀರ್ಮಾನ ಮಾಡಿದ್ರೆ ಸ್ಪಷ್ಟತೆ ಇರಬೇಕು. ಇಲ್ಲಿ ತರಾತುರಿಲಿ ಕಮಿಷನರ್ ತಪ್ಪೇನಿತ್ತು, ಅಧಿಕಾರಿಗಳ ತಪ್ಪೇನಿತ್ತು? ನಿಮ್ಮ FIR ಕಾಪಿ ನೋಡಿ. FIRನಲ್ಲಿ ಸುದೀರ್ಘವಾಗಿ ಬರೆದವ್ರೆ. ಅಧಿಕಾರಿಗಳು ಎಲ್ಲೂ ಸಹ ಅವರ ಕರ್ತವ್ಯಕ್ಕೆ ಚ್ಯುತಿ ತಂದಿಲ್ಲ. ಅವರು ಏನು ತೀರ್ಮಾನ ತೆಗೆದುಕೋಬೇಕು ತಗೊಂಡಿದ್ದಾರೆ. ಆದರೆ ಅದೆಲ್ಲವನ್ನು ಧಿಕ್ಕರಿಸಿರ್ತಕ್ಕಂಥವರು ಸರ್ಕಾರ. ಸರ್, ನೀವು ಗೌರ್ಮೆಂಟ್ ಫೇಲ್ಯೂರ್ ಅಂತ ಹೇಳ್ತೀರಿ ಸರ್. ಅದೇ ಪ್ರಯಾಗ್ರಾಜ್ ಮತ್ತೆ ಇದರಲ್ಲಾಗಿದ್ದಕ್ಕೆ ಪ್ರಧಾನಮಂತ್ರಿ ಸರಿಯಪ್ಪ, ಅವರಲ್ಲಿ ತಪ್ಪಾಗಿದೆ. ನಿಮ್ಮ ರಾಷ್ಟ್ರೀಯ ನಾಯಕರವರಲ್ಲ, ಅಲ್ಲಿ ಕುಸ್ತಿ ಆಡಬೇಕಲ್ವ? ತಪ್ಪೇ ಆದ ಕಂಡಿಡಿದು ಆ್ಯಕ್ಷನ್ ತಗೊಳ್ತಕ್ಕಂಥದ್ದು ಹೋರಾಟ ಅಲ್ಲಿ ಮಾಡ್ಕೋಬೇಕು. ಇವ್ರು ಮಾಡಿರೋ ತಪ್ಪಿಗೆ ಪ್ರಯಾಗ್ರಾಜ್ ಅಂತೆ ಇನ್ಯಾವುದು ಅಂತ ಅಂದ್ಬಿಟ್ಟು ಪಹಲ್ಗಾಮದ ಉತ್ತರ ಕೊಡೋಕೆ, ಪಹಲ್ಗಾಮ್ಗೂ ಇದಕ್ಕೂ ಸಂಬಂಧ ಏನು? ನೀವು ರಾಜೀನಾಮೆ ಕೇಳ್ತಿರಲ್ಲ, ಅಲ್ಲೂ ನೈತಿಕತೆ ಹೊತ್ತು ರಾಜೀನಾಮೆ ಕೊಡಬೇಕು. ಯಾವ ನೈತಿಕತೆ? ಅವ್ರು ಅಲ್ಲಿ ಕೇಳ್ಕೊಳ್ಳಿ. ಈಗ ಪಹಲ್ಗಾಮ್ನಲ್ಲಿ ನಡೆದಂಥ ಘಟನೆ, ಮನಮೋಹನ್ ಸಿಂಗ್ 10 ವರ್ಷ ಇದ್ದಾಗ ಎಷ್ಟು ಬಾರಿ ಆಗಲಿಲ್ಲ ರಾಜೀನಾಮೆ ಕೊಟ್ರ? ಬಾಂಬೆನಲ್ಲಿ 170-180 ಜನ ಆ ಟೆರರಿಸ್ಟ್ಗಳ ಅಟ್ಯಾಕ್ನಲ್ಲಿ ತೀರ್ಕೊಂಡು ಹೋದ್ರಲ್ಲ, ಮನಮೋಹನ್ ಸಿಂಗ್ ರಾಜೀನಾಮೆ ತಗೊಂಡ್ರ ಕಾಂಗ್ರೆಸ್ನವರು. ಇಲ್ಲಿ ಇವರ ಒಂದು ವರ್ಚಸ್ಗಳಿಗೋಸ್ಕರವಾಗಿ ಮಾಡದಿರ್ತಕ್ಕಂಥ ತಪ್ಪುಗಳಿದು. ಇವ್ರ ವರ್ಚಸ್ಸಿಗೆ ಅದನ್ನೇ ನಾನು ಹೇಳ್ತಾ ಇರೋದು. ಈ ರೀತಿ ಆದಾಗ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಶ್ರದ್ಧೆಯಿಂದ ಕೆಲಸ ಮಾಡೋಕ್ಕೆ ಸಾಧ್ಯ? ತಪ್ಪು ಮಾಡದೇ ಇರತಕ್ಕಂಥವ್ರಿಗೂ ಶಿಕ್ಷೆ, ಅವರ ಆ ತಪ್ಪುಗಳನ್ನ ಮುಚ್ಕೊಳ್ಳಿಕ್ಕೆ ಈ ರೀತಿ ತೀರ್ಮಾನ ತಗೊಂಡಾಗ ಅಧಿಕಾರಿಗಳು ಎಲ್ಲಿಂದ ಕೆಲಸ ಮಾಡ್ತಾರೆ ಫ್ಯೂಚರ್ನಲ್ಲಿ? ಇದು ಇರ್ತಕ್ಕಂಥ ಸಮಸ್ಯೆ. ಅದರಿಂದ ಈ ಸರ್ಕಾರ ಮೊದಲನೇ ಹಂತದಲ್ಲಿ ಏನು ಹೇಳಿದ್ರು? ಅಚಾತುರ್ಯ ಆಗಿದೆ ಅಂದರು. ಅವರೇ ಹೇಳಿದ್ರು, ನಾವು ಹೇಳಿದ್ದಲ್ಲ, ಸರ್ಕಾರವೇ ಹೇಳಿದ್ದು ಅಚಾತುರ್ಯ ಆಗಿರೋದು ನಿಜ ಅಂತ. ಗೋವಿಂದರಾಜು ರಾಜೀನಾಮೆ ಯಾಕೆ ತಗೊಂಡಿದ್ದ ಉದ್ದೇಶ ಯಾಕೆ? ತಪ್ಪು ಮಾಡದೇ ಇದ್ದರೆ ಇದೆಲ್ಲ ಇವರ ಒಂದೊಂದು ತೀರ್ಮಾನಗಳು ಕ್ಷಣಕ್ಕೆ ತೆಗೆದುಕೊತಾ ಇರತಕ್ಕಂಥದ್ದು. ಇವರು ಮಾಡಿರ್ತಕ್ಕಂಥ ತಪ್ಪಿನಿಂದ ಯಾವ ರೀತಿ ಇವರು ಹೊರಗೆ ಬರಬೇಕು ಅನ್ನೋದಕ್ಕೋಸ್ಕರವಾಗಿ ಪಾಪ ಅತ್ಯಂತ ಶ್ರಮ ಆಗ್ತಾ ಇದ್ದಾರೆ. ಬೇಳೂರು ಗೋಪಾಲಕೃಷ್ಣ ಒಂದು ಆರೋಪ ಮಾಡ್ತಾರೆ ಸರ್. ನಾನು ಅದಕ್ಕೆಲ್ಲ ಯಾಕಪ್ಪ ಉತ್ತರ ಕೊಡಲಿ? ಯಾವ ಮಾತು ತಿರುಗ್ತಾರೆ? ಹೌದಪ್ಪ, ಅಭಿನಂದನೆ ಸಲ್ಲಿಸಿದ್ದೀವಿ. ಅವ್ರು ಗೆದ್ದರು ಅಂತೇಳಿ ಅಮಾಯಕರ ಜೀವ ತೆಗಿಬೇಕು ಅಂತ ಇದೆಯಾ? ಜೀವ ತೆಗಿಯೋದಕ್ಕೆ ಅವರ ಗೆದ್ದೋದಕ್ಕೆ ಟ್ವೀಟ್ ಮಾಡಿದ್ದೀವ? ಅದೊಂದು ಅರ್ಥ ಇದೆಯಾ ಮಾತಾಡೋದಕ್ಕೆ? ರಾಜ್ಕುಮಾರ್ ಸಾವುದಕ್ಕೂ ಇದಕ್ಕೂ ಸಂಬಂಧ ಏನು? ಈಗಾಗಲೇ 100 ಬಾರಿ ಸ್ಪಷ್ಟನೆ ಕೊಟ್ಟಿದ್ದೇನೆ. ಅವತ್ತು ಅವ್ರು ತೀರ್ಕೊಂಡಂಥ ದಿನ ಮಾಹಿತಿಯನ್ನು ಸರ್ಕಾರಕ್ಕೆ ಸೀಕ್ರೆಟ್ ಆಗಿಟ್ಟು ಕೊಡಲಿಲ್ಲ. ಆಸ್ಪತ್ರೆಯಿಂದ ಬುಲೆಟಿನ್ ಹೊರಡಿಸ್ಬಿಟ್ರು. ಪ್ರಥಮ ಬಾರಿಗೆ ನಮ್ಮ ರಾಜ್ಯದಲ್ಲಿ ಒಬ್ಬ ಗೌರವಾನ್ವಿತ ದೊಡ್ಡ ವ್ಯಕ್ತಿ ನಿಧನರಾದದ್ದು. ಅಂಥ ಸಂದರ್ಭದಲ್ಲಿ ಯಾವ ರೀತಿ ನಡ್ಕೋಬೇಕು ಅನ್ನೋದು ನಡ್ಕೊಳ್ಳಿಲ್ಲ. ಆ ಜವಾಬ್ದಾರಿ ನಿರ್ವಹಣೆ ಮಾಡೋದು ನಮ್ಮ ಮೇಲಿತ್ತು. ಹೌದು, ಯಾವುದೇ ರೀತಿ ಅಹಿತಕರ ಘಟನೆ ನಡೆದಿರಲಿಲ್ಲ ಬೆಳಗ್ಗೆ 10 ಗಂಟೆವರೆಗೆ. ಯಾವಾಗ ವ್ಯಾನ್ಗಳಲ್ಲಿ
ಪೆಟ್ರೋಲು ಡೀಸೆಲ್ಲು ತುಂಬಿಕೊಂಡು ಒಂದು ಅಹಿತಕರ ಘಟನೆಗಳು ಬೆಂಕಿ ಇಡ್ತಕ್ಕಂಥ ಕೆಲಸ ಕೈ ಹಾಕೋದು. ಆಗ ಗೋಲಿಬಾರ್ ಮಾಡಿದ್ದಾರೆ, ಇಬ್ಬರು ಗೋಲಿಬಾರ್ನಲ್ಲಿ ತೀರ್ಕೊಂಡಿದ್ದಾರೆ. ಕಾನೂನನ್ನ ಕೈಗೆ ತೆಗೆದುಕೊಳ್ತಕ್ಕಂಥ ಕೆಲಸ ಕೆಲವು ತಿಳಿಗೇಡಿಗಳೇನು ಮಾಡಿದ್ರು, ಅದನ್ನು ಕಂಟ್ರೋಲ್ ಮಾಡಬೇಕಾದ್ರೆ ಸರ್ಕಾರದ ಕರ್ತವ್ಯ ಇತ್ತು, ಮಾಡಿದ್ದೀವಿ. ಇವಾಗ 4 ಜನ ಗುಂಡಿಟ್ರು ಅಂತ ಆರೋಪ ಮಾಡ್ತಾರೆ ಸರ್. ಗುಂಡಿಟ್ಟಿದ್ದು ಅದನ್ನೇ. ಯಾರಿಗೆ ಗುಂಡಿಟ್ಟಿದ್ದು? ಸೀಮೆಣ್ಣೆ ತಗೊಂಬಂದು ಸುಡಕ್ಕೆ ಹೋದ್ರಲ್ಲ ಪ್ರಾಪರ್ಟಿಗಳನ್ನ, ಸಾರ್ವಜನಿಕರ ಆಸ್ತಿನ, ಅದರಿಂದ ಆ ಘಟನೆ ನಡೆದಂಥದ್ದು. ಸರ್, ಆರ್ಸಿಬಿ ಮ್ಯಾನೇಜ್ಮೆಂಟ್ ಮೇಲೆ ಎಫ್ಐಆರ್ ಆಗ್ತಾರೆ ಸರ್. ಇನ್ವೈಟ್ ಮಾಡಿದ್ರು ಅಭಿಮಾನಿಗಳನ್ನ ಅನ್ನುವಂಥ ಕಾರಣಕ್ಕೋಸ್ಕರ ಇನ್ವೈಟ್ ಮಾಡಿದ್ರು. ಮುಖ್ಯಮಂತ್ರಿಗಳು ಟ್ವೀಟ್ ಮಾಡಿದ್ರು, ಇವತ್ತು ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ, ಭಾಳ ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಟ್ವೀಟ್ ಮಾಡವ್ರೆ. ಶಿವಕುಮಾರ್ ಅವರು ಕನಕಪುರದಿಂದ ಸಂದೇಶ ಕೊಟ್ಟವ್ರೆ. ಕೊಟ್ಟ ಮೇಲೆ ಸರಿಯಾದ ರೀತಿಯಲ್ಲಿ ಬಂದೋಬಸ್ತ್ ಮಾಡಬೇಕೋ ಬೇಡವೋ? ಯಾರು ತಪ್ಪಿಲ್ಲ, ಅವ್ರು ಹೇಳ್ತಾರೆ ಕಮಿಷನರ್ ಬೆಳಗ್ಗೆ. ಸರ್, ಬೆಳಗಿನ ಜಾವ 5:15 ಗಂಟೆಗೆ ಬಂದಿದ್ದೀವಿ, ನಿದ್ದೆಗೆಟ್ಟಿದ್ದೀವಿ, ಯಾರೂ ನಿದ್ದೆ ಮಾಡಿಲ್ಲ ಪೊಲೀಸ್ನವರು. ನೀವು ಸಡನ್ನಾಗಿ ಈ ಪ್ರೋಗ್ರಾಮ್ ಫಿಕ್ಸ್ ಮಾಡಿದ್ರೆ ಅದು ಮೂರು ಕಡೆ ಕಾರ್ಯಕ್ರಮ ಮಾಡೋದು, ನಾವು ಎಲ್ಲಿ ರಕ್ಷಣೆ ತಗೊಳ್ಳೋದು? ರಿಕ್ವೆಸ್ಟ್ ಮಾಡ್ತಾರೆ. ಆ ರಿಕ್ವೆಸ್ಟ್ ಮಾಡಿದಾಗ ಏನೇನು ಹೇಳಿದ್ರು? ಅದರಿಂದ ಇವರು ಪ್ರತಿಯೊಂದು ಹೆಜ್ಜೆನಲ್ಲೂ ಎಡವಿ ಇವರ ವರ್ಚಸ್ಸನ್ನು, ಒಂದು ಕಡೆ ಮುಖ್ಯಮಂತ್ರಿಗಳು ವರ್ಚಸ್ಸನ್ನು ಬೆಳೆಸಬೇಕು, ಇನ್ನೊಂದು ಕಡೆ ಇವರು ಡೆಪ್ಟಿ CM ನಾನು ವರ್ಚಸ್ ಜಾಸ್ತಿ ಬೇಕು. ಈ ವರ್ಚಸ್ಗೋಸ್ಕರವಾಗಿ ಈ ಅಮಾಯಕ ಕುಟುಂಬಗಳ ಮಕ್ಕಳು ಬಲಿಯಾದರು.